ನ್ಯೂಸ್ 18 ಡಿಜಿಟಲ್ ಕನ್ನಡಕ್ಕೆ ಸ್ವಾಗತ. ನಾನು ಯಾದಗಿರಿ ಜಿಲ್ಲಾ ಪ್ರತಿನಿಧಿ ಗಣೇಶ್ ಮಾಲಿಪಾಟೀಲ್. ವೀಕ್ಷಕರೇ, ಇವತ್ತಿನ ವಿಷಯ ಅಕ್ರಮ ಮರಳುಗಾರಿಕೆ ಯಾದಗಿರಿ ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ. ಈ ಕುರಿತಾದ ವಿಸ್ತೃತವಾದ ವರದಿಯನ್ನು ನಾನು ನಿಮಗೆ ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜು ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ. ವೀಕ್ಷಕರೇ, ಯಾದಗಿರಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಮರಳು ಅವ್ಯಾಹತವಾಗಿ ಸಾಗಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಶಹಾಪುರ ತಾಲೂಕಿನ ಹಯ್ಯಾಳ ಮತ್ತು ಯಕ್ಷಂತಿ ಗ್ರಾಮದಲ್ಲಿ ಹಗಲು ದರೋಡೆ ನಡೀತಾ ಇದೆ. ಮತ್ತೆ ರಾಜಧನವನ್ನ ಕಟ್ಟದೇನೆ ಅಕ್ರಮವಾಗಿ ಮರಳನ್ನ ಸಾಗಾಟವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕಂಡರೂ ಕಾಣದಂತೆ ಪೊಲೀಸ್ ಇಲಾಖೆ ಮತ್ತು ಭೂ ಮತ್ತು ಗಣಿ ಇಲಾಖೆ, ಕಂದಾಯ ಇಲಾಖೆ ಇವರೆಲ್ಲರಿಗೂ ಗೊತ್ತಿದ್ರೂ ಕೂಡ ಏನು ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿ ಕಣ್ಣಿದ್ದು ಕುರುಡರಂತೆ ಬಹಳ ನಯವಾಗಿ ಇದ್ದಾರೆ ಅಧಿಕಾರಿಗಳು. ನಾವು ಅಧಿಕಾರಿಗಳನ್ನ ಕೇಳಕ್ಕೆ ಹೋದ್ರೆ ಮೈನ್ಸ್ ಅಂಡ್ ಜಿಯೋಲಜಿ ಅಧಿಕಾರಿಗಳನ್ನ ಕೇಳಕ್ ಹೋದ್ರೆ ಅವ್ರು ಹೇಳ್ತಾರೆ, ನಮ್ಮ ಜಿಲ್ಲೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ, ನಾವು ಒಬ್ಬರೇ ಆಗಿದ್ದೀವಿ, ಇದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿದ್ದೀವಿ, ನಾವು ಒಬ್ಬರೇ ಇರೋದಿಲ್ಲ, ಕಂದಾಯ ಒಂದು ಗ್ರಾಮ್ ವಿಲೇಜ್ ಕೂಡ ಹೋಗಿ ಅಲ್ಲಿ ಅಕ್ರಮವಾಗಿ ಸಾಗಾಣಿಕೆ ಆಗ್ತಕ್ಕಂಥ ತಡೆ ಹಿಡಿಬಹುದು, ನಾವು ಒಬ್ಬರೇ ಮಾಡಕ್ಕಾಗಲ್ಲ. ಪೊಲೀಸ್ ಇಲಾಖೆ ಕೇಳಿದ್ರೆ ಪೊಲೀಸ್ ಇಲಾಖೆ ಅವರು ಹೇಳ್ತಾರೆ ಅದು ಮೈನ್ಸ್ನವ್ರು ನೋಡ್ಬೇಕು, ನಾವೇನಿದ್ರು ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಅವರು ರೇಡ್ಗೆ ಹೋದಾಗ ನಾವು ಅವರಿಗೆ ಸಹಕರಿಸ್ತೀವಿ ಅಂತ ಪೊಲೀಸ್ ಇಲಾಖೆ ಎಂದು ಹೇಳಿ ಜಾರ್ಕೊಳ್ತಾ ಇದೆ. ಒಟ್ಟಾರೆಯಾಗಿ ಇಲ್ಲಿ ಎಲ್ಲವೂ ಕಂಡ್ರೂ ಕೂಡ ಕಾಣದಂತೆ ಅವ್ಯಾಹತವಾಗಿ ಅಕ್ರಮ ಮರಳು ಸಾಗಾಣಿಕೆ ಆಗ್ತಾ ಇದೆ. ಇಷ್ಟು ದಿನ ಪ್ರವಾಹ ಬಂದಿತ್ತು, ಪ್ರವಾಹ ತಗ್ಗಿದ ಮೇಲೆ ಸಾಕಷ್ಟು ಮರಳು ಮೇಲ್ಗಡೆಯಿಂದ ಇಲ್ಲಿ ಈ ಭಾಗಕ್ಕೆ ಸಾಕಷ್ಟು ಮರಳು ಜಮಾವಣೆ ಆಗಿದೆ. ಮರಳು ದಂಧೆಕೋರರಿಗೆ ಒಂದು ಹಬ್ಬದ ವಾತಾವರಣ ಆಗಿದೆ. ಅವರಿಗೆ ಅಕ್ರಮವಾಗಿ ಮರಳನ್ನ ಕದಿಯೋದಕ್ಕೆ ಅವರಿಗೆ ಸಾಕಷ್ಟು ಈಜಿ ಆಗಿದೆ. ನೋಡಬಹುದು ದೃಶ್ಯಾವಳಿಗಳಲ್ಲಿ ಸಾಕಷ್ಟು JCB ಮತ್ತು ಇಟಾಚಿಗಳನ್ನ ಹಚ್ಚಿ ಸಾಕಷ್ಟು ಮರಳನ್ನ ತುಂಬಿಕೊಂಡು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರ ಆಕ್ರೋಶವೂ ಕೂಡ ಆಗಿದೆ. ಆದಷ್ಟು ಬೇಗ ತಡೆದೇ ಹೋದಲ್ಲಿ ಇಂತಹ ಘಟನೆಗಳು ಅಕ್ರಮ ಮರಳುಗಾರಿಕೆಯನ್ನು ತಡೆಯದೇ ಹೋದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಮತ್ತು ಶಹಾಪುರ ಮತ್ತು ಯಾದಗಿರಿಯಲ್ಲಿ ಹಳ್ಳಕೊಳ್ಳಗಳಲ್ಲಿ ಸಾಕಷ್ಟು ಮಳೆಯಾಗಿರೋದ್ರಂತ ಮರಳು ಕೊಚ್ಚಿಗೊಂದು ಬಂದು ನೈಸರ್ಗಿಕ ಸಂಪತ್ತು ಸಂಗ್ರಹವಾಗ್ಯದ. ಅದನ್ನೇ ಇಟ್ಕೊಂಡ್ ಕೆಲವು ಅಕ್ರಮ ದಂಧೆಕೋರರು ರಾತ್ರೋರಾತ್ರಿ ಹಗಲು ರಾತ್ರಿ ಅನ್ನೋದೇ JCB ಮತ್ತು ಇಟೇಚ್ ಮೂಲಕ ಅದನ್ನು ಕೊಚ್ಚಿ ಅಕ್ರಮವಾಗಿ ಮಾರಾಟ ಮಾಡ್ತಕ್ಕಂಥದ್ದಕ್ಕೂ ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕು. ನೈಸರ್ಗಿಕ ಸಂಪತ್ತು ಯಾವುದೇ ಕಾರಣಕ್ಕೆ ಹಾಳಾಗಬಾರ್ದು. ಅಂಥದ್ದೇನಾದರೂ ಯಾದಗಿರಿ ಜಿಲ್ಲೆ ಅಭಿವೃದ್ಧಿಗೆ ಆಗಬೇಕಾಗಿತ್ತಂದ್ರೆ ಎಲ್ಲೆಲ್ಲಿ ಅದು ಮಣ್ಣು ಆದಂತಕ್ಕಂಥ ಆ ಸ್ಥಳದಲ್ಲಿ CC ಕ್ಯಾಮ್ರಾ ಅಳವಡಿಸಿ ಸರ್ಕಾರಿ ಸಿಬ್ಬಂದಿಗಳ ನೇಮಕ ಮಾಡಿ ಒಂದು ಟ್ರಿಪ್ಪಿಗೆ ಇಷ್ಟ ಅಂತಕ್ಕಂಥದ್ದು ಮಾಡಿದರೆ ಜಿಲ್ಲೆನ ಅಭಿವೃದ್ಧಿ ಆಗ್ತದೆ, ಕಾರ್ಮಿಕರಿಗೂ ಅನುಕೂಲ ಆಗ್ತದೆ. ಅದರ ಅಕ್ರಮಗೋರರ ಜೇಬಿಗೆ ಸೇರ್ತಕ್ಕಂಥದ್ದು ಮತ್ತು ಕೆಲವು ಇಲಾಖೆ ಸಿಬ್ಬಂದಿಗಳು ಕೂಡ ಇವರ ಜೊತೆಗೆ ಶಾಮೀಲಾಕಿಸಿ ಅಕ್ರಮವಾಗಿ ಹಣ ಲೂಟಿ ಮಾಡಲು ಮುಂದಾಗಿರ್ತಕ್ಕಂಥ ಅಂಥವ್ರ ಮೇಲೆ ಕಠಿಣ ಕ್ರಮ ಕೈಗೊಂಡು ಕಡಿವಾಣ ಹಾಕ್ಬೇಕಂತಕ್ಕಂಥದ್ದು ನಂದು ಆಗ್ರಹ. ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ ದೂರವಾಣಿ ಮುಖಾಂತರ. ಆಕ್ಷನ್ ತಗೊಂಡು ಕ್ಲಿಯರ್ ಅದೇ ಮಾಡ್ತೀವಿ ಸರ್. ಆಕ್ಷನ್ ತಗೋತೀವಿ. ನಾನು ಸಿಬ್ಬಂದಿ ಯಾರು ಇಲ್ಲ, ನಾನು ಒಬ್ಬನೇ ಆಫೀಸರ್ ಜಿಲ್ಲೆ. ಹೀಗಾಗಿ ಪ್ರತಿಯೊಂದು ದಿನಾನು ನೈಟ್ ಹಗಲು ರಾತ್ರಿ ಗಸ್ತು ಕಾರ್ಯ ಮಾಡ್ತಾ ಇದೀವಿ. ಆಕ್ಷನ್ ತಗೊಂಡು ಇನ್ಲೀಗಲ್ ಕಂಟ್ರೋಲ್ ಮಾಡ್ತೀವಿ. ಕೂಡ ನಾನು ವಿಸಿಟ್ ಮಾಡಿ ಈಗ ಸುರಪುರ ವ್ಯಾಪ್ತಿಯಲ್ಲಿ FIR ಮಾಡಿದ್ದೀನಿ, ಪ್ರಕರಣ ದಾಖಲಿಸಿದ್ದೀನಿ, ಸೀಸ್ ಮಾಡಿದ್ದೀನಿ, ಸ್ಯಾಂಡ್ ಸೀಸ್ ಮಾಡಿ ಪ್ರಕರಣ ದಾಖಲಿಸಿದ್ದೀನಿ. ಈಗ ಬೇರೆ ತಾಲೂಕಿನ ವ್ಯಾಪ್ತಿಯಲ್ಲಿ ಇಲ್ಲಿಗಲ್ ಕಂಡು ಬಂದ್ರೆ ಅದು ನಾವು ಇನ್ಸ್ಪೆಕ್ಷನ್ ಮಾಡಿ ಹಗಲು ರಾತ್ರಿ ಗಸ್ತು ಕಾರ್ಯ ನಡೆಸಿ ಇಲ್ಲಿಗಲ್ ನ ಕಂಟ್ರೋಲ್ ಮಾಡಿ ಆಕ್ಷನ್ ತಗೊಂಡು ಕ್ರಮ ಕೈಗೊಳ್ಳುತ್ತೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂತಹ ಅಕ್ರಮ ಮರಳು ದಂಧೆಕೋರರಿಗೆ ಕಡಿವಾಣ ಹಾಕ್ತಕ್ಕಂತ ಕೆಲಸ ಮಾಡ್ತಾರ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.